ವೀಕ್ಷಕರೇ, ಅಸಫಾ ಟೈಮ್ಸ್ಗೆ ಸ್ವಾಗತ. ರಾಜ್ಯದಲ್ಲಿ ಈಗ ಮತ್ತೆ ಧ್ವನಿವರ್ಧಕ ನಿಷೇಧ ಸದ್ದು ಮಾಡುತ್ತಿದೆ. ಯಾಕೆಂದರೆ ಈ ಸಲದ ಗಣೇಶ ಉತ್ಸವದಲ್ಲಿ ಡಿಜೆ ಬಳಸುವಂತಿಲ್ಲ. ಇದಕ್ಕೆ ಕಾರಣ 2022ರಲ್ಲಿ ಬೊಮ್ಮಾಯಿ ನಾಯಕತ್ವದ ಬಿಜೆಪಿ ಸರ್ಕಾರ ತಂದ ಧ್ವನಿವರ್ಧಕ ನಿಷೇಧ ಕಾನೂನಾಗಿದೆ. ಸದಾ ಹಿಂದೂ ಮುಸ್ಲಿಂ ಮಾಡಿ ಹಿಂದುತ್ವವಾದಿಗಳನ್ನು ಓಲೈಸುವ ಬಿಜೆಪಿ ಸರ್ಕಾರ ಹಿಂದೂಗಳ ಹಬ್ಬವಾದ ಗಣೇಶ ಉತ್ಸವಕ್ಕೆ ಯಾಕೆ ಈ ತರಹದ ಕಾನೂನು ತಂದಿದೆ ಅನ್ನುವ ಅಚ್ಚರಿ ನಿಮ್ಮಲ್ಲೂ ಮೂಡಬಹುದು ಅಲ್ವಾ? ಅದಕ್ಕೆ ಉತ್ತರ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮೆಲ್ಲ ವಿಡಿಯೋಗಳು ನಿಮ್ಮನ್ನು ತಲುಪಲು ಸಹಾಯ ಆಗ್ತದೆ. ವೀಕ್ಷಕರೇ, ಒಂದು ಧರ್ಮದ ಮೇಲಿನ ದ್ವೇಷದಿಂದ ಮಾಡಿದ ಕಾನೂನು ಹೇಗೆ ತಮ್ಮವರ ಖುಷಿಯನ್ನು ಕಸಿಯುತ್ತಿದೆ ಅನ್ನೋದಕ್ಕೆ ಈ ಧ್ವನಿವರ್ಧಕ ನಿಷೇಧ ಕಾನೂನು ಸೂಕ್ತ ಉದಾಹರಣೆಯಾಗಿದೆ. ಯಾಕೆಂದರೆ 2022ರಲ್ಲಿ ರಾಜ್ಯ ಕಂಡ ಅತ್ಯಂತ ಕೆಟ್ಟ ಆಡಳಿತವಾಗಿತ್ತು. ದಿನ ಬೆಳಗಾದರೆ ಸಾಕು ಹಿಂದೂ ಮುಸ್ಲಿಂ ಹಲಾಲ್ ಜಟ್ಕಾ ಅಜಾನ್ ಸ್ಕಾರ್ಪ್ ಈ ರೀತಿಯ ಧಾರ್ಮಿಕ ಭಾವನೆಗಳನ್ನು ಕೆರಳಿಸಿ ಜನಸಾಮಾನ್ಯರಿಗೆ ನೆಮ್ಮದಿ ಇಲ್ಲದಂತೆ ಮಾಡಿಬಿಟ್ಟಿದ್ದರು. ಒಮ್ಮೆ ಈ ಸರ್ಕಾರ ತೊಳಗಿದರೆ ಸಾಕು ಅನ್ನೋದು ಇಡೀ ಕರ್ನಾಟಕ ಜನತೆಯ ಪ್ರಾರ್ಥನೆಯಾಗಿತ್ತು. ಅದಕ್ಕೆ ಸಾಕ್ಷಿ 2023ರಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಪೂರ್ಣ ಬಹುಮತ ಲಭಿಸಿತು. ವೀಕ್ಷಕರೇ, 2005ರಿಂದ ಈ ಧ್ವನಿವರ್ಧಕ ನಿಷೇಧ ಕಾನೂನು ಜಾರಿಯಲ್ಲಿದ್ದರೂ ಕೂಡ ದೇಶದ ಎಲ್ಲಾ ಕಡೆ ಹಿಂದೂ ಮುಸ್ಲಿಂ ತಮ್ಮ ತಮ್ಮ ಧಾರ್ಮಿಕ ಕಾರ್ಯಕ್ರಮಗಳನ್ನು ಧ್ವನಿವರ್ಧಕಗಳ ಮೂಲಕ ನಡೆಸುತ್ತಿದ್ದರು. ಆದ್ದರಿಂದ ಯಾರಿಗೂ ಯಾವ ತೊಂದರೆನೂ ಆಗುತ್ತಿರಲಿಲ್ಲ. ಯಾಕೆಂದರೆ ಈ ಕಾರ್ಯಕ್ರಮಗಳು ನಡೆಯುವುದು ವರ್ಷಕ್ಕೆ ಒಮ್ಮೆ, ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ. ಅದಕ್ಕಿಂತ ಮಿಗಿಲಾಗಿ ಕೂಡಿ ಬಾಳುವುದು ಭಾರತೀಯರ ರಕ್ತದಲ್ಲಿ ಬೆರೆತು ಹೋಗಿರುವ ವಿಚಾರ. ಆದ್ದರಿಂದಲೇ ಗಣೇಶ ವಿಸರ್ಜನೆಯ ವೇಳೆ ಸಾರ್ವಜನಿಕ ಸ್ಥಳಗಳಲ್ಲಿ ಬೃಹತ್ ಪ್ರಮಾಣದ ಡಿಜೆ ಉತ್ಸವ ನಡೆಸುತ್ತಿದ್ದರು. ಮಸೀದಿಯ ಧಾರ್ಮಿಕ ಕಾರ್ಯಕ್ರಮಗಳಾದ ಉರುಸುಗಳಲ್ಲಿ ತಡರಾತ್ರಿಯವರೆಗೆ ಕಾರ್ಯಕ್ರಮ ನಡೆದರೂ ಕೂಡ ಸಾಮರಸ್ಯಕ್ಕೆ ತೊಂದರೆಯಾಗುತ್ತಿರಲಿಲ್ಲ. ಬದಲಾಗಿ ಚೌತಿಯ ಸಂಭ್ರಮದಲ್ಲಿ ಮುಸಲ್ಮಾನರು ಉರುಸಿನಲ್ಲಿ ಹಿಂದೂಗಳು ಭಾಗವಹಿಸಿ ಸಿಹಿ ಅನುಭವಗಳನ್ನು ಪಡೆಯುತ್ತಿದ್ದರು. ಆದರೆ ಯಾವಾಗ ಅಕ್ರಮ ಮಾರ್ಗದಿಂದ ಬಿಜೆಪಿ ಅಧಿಕಾರಕ್ಕೆ ಬಂದಿತು, ಆಗ ಅವರುಗಳಿಗೆ ಇದೆಲ್ಲ ಕಾಣಲು ಆಗಲಿಲ್ಲ. ಕಾರಣ, ಆಡಳಿತ ನಡೆಸಿ ಗೊತ್ತಿಲ್ಲ, ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿರಲಿಲ್ಲ. ಜನ ಪ್ರಶ್ನೆ ಕೇಳಬಾರದು ಎಂದು ಇರೊಬ್ಬರ ಭಾವನಾತ್ಮಕ ವಿಚಾರಗಳನ್ನು ರಾಜ್ಯದ ಜನತೆಯ ದೊಡ್ಡ ಸಮಸ್ಯೆ ಎಂದು ಬಿಂಬಿಸುತ್ತಾ ಜನರನ್ನು ಸದಾ ಒಂದಲ್ಲ ಒಂದು ವಿಷಯದಲ್ಲಿ ಎಂಗೇಜ್ ಆಗಿರುವಂತೆ ನೋಡಿಕೊಳ್ಳುತ್ತಿದ್ದರು. ಆಗ ಮುನ್ನೆಲೆಗೆ ಬಂದಿದ್ದು ಈ ಅಜಾನ್ ವಿವಾದ. ದಿನವೊಂದಕ್ಕೆ 5 ಬಾರಿ 1 ರಿಂದ 3 ನಿಮಿಷ ಮೈಕ್ ಮೂಲಕ ಮಸೀದಿಯಿಂದ ಅಜಾನ್ ಕೂಗಲಾಗುತ್ತದೆ. ಅದು ಪ್ರಾರ್ಥನೆಗೆ ಮಸೀದಿಗೆ ಬನ್ನಿ ಎಂದು ಮುಸಲ್ಮಾನರನ್ನು ಕರೆಯುವುದಾಗಿದೆ. ಈ ಸಂಪ್ರದಾಯಕ್ಕೆ 1500 ವರ್ಷಗಳ ಇತಿಹಾಸವಿದೆ. ಇದು ಜಗತ್ತಿನ ಎಲ್ಲಾ ಕಡೆಯೂ ನಡೆಯುತ್ತದೆ. ಆದರೆ ಅದು ನಮ್ಮ ರಾಜ್ಯದ ದೊಡ್ಡ ಸಮಸ್ಯೆ ಎಂಬಂತೆ ಬಿಂಬಿಸಿ ಕೆಲವು ಹಿಂದುತ್ವವಾದಿಗಳನ್ನು ಚೂಬಿಟ್ಟು ಪ್ರತಿಭಟನೆ ಮಾಡಿಸಿ ರಾತ್ರಿ 10 ಗಂಟೆಯ ನಂತರ ಧ್ವನಿವರ್ಧಕಗಳು ಬಳಸಬಾರದು ಎಂಬ ಕಾನೂನನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವಲ್ಲಿ ಬೊಮ್ಮಾಯಿ ಸರ್ಕಾರ ಯಶಸ್ವಿಯಾಯಿತು. ಒಂದು ಕಡೆ ಮುಸಲ್ಮಾನರ ದ್ವೇಷ, ಇನ್ನೊಂದು ಕಡೆ ತಮ್ಮ ವೋಟ್ ಬ್ಯಾಂಕ್ ಭದ್ರವಾಗಿಸಿದ ಖುಷಿಯಲ್ಲಿ ಬಿಜೆಪಿ ಸರ್ಕಾರ ಹಿರಿಹಿರಿಗಿತ್ತು. ಆದರೆ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗಿನ ವಿರೋಧ ಮುಸ್ಲಿಂ ಸಮಾಜದಿಂದ ಉಂಟಾದರೂ ಟೆಕ್ನಾಲಜಿ ಬಳಸಿಕೊಂಡು ಮುಂದೆ ಸಾಗಿದೆ. ಆದರೆ ಅಂದು ಅಜಾನ್ ವಿರುದ್ಧ ಹೋರಾಡಿದವರು, ಧ್ವನಿವರ್ಧಕ ನಿಷೇಧ ಮಾಡಲೇಬೇಕೆಂದು ಅರಚಾಡಿದವರು ಇಂದು ಪೆಚ್ಚು ಮರೆ ಹಾಕಿ ಕುಳಿತಿದ್ದಾರೆ. ಕಾರಣ ಏನು ಗೊತ್ತಾ? ಪಾಪ ವರ್ಷಕ್ಕೆ ಒಮ್ಮೆ ಬರುವ ಗಣೇಶ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡುವ ಹಿಂದೂಗಳು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. 6 ದಿನ 7 ದಿನ ಗಣೇಶ ಪ್ರತಿಷ್ಠಾಪನೆ ಮಾಡಿ ಕೊನೆಯ ವಿಸರ್ಜನೆ ದಿನದಂದು ಡಿಜೆ ಹಾಕಿ ವಿಜೃಂಭಣೆಯ ಮೆರವಣಿಗೆಯನ್ನು ಮಾಡುತ್ತಿದ್ದರು. ಆದರೆ ಬಿಜೆಪಿ ಸರ್ಕಾರ ತಂದ ಧ್ವನಿವರ್ಧಕ ನಿಷೇಧ ಕಾಯ್ದೆ ಈಗ ಅದಕ್ಕೆ ತಡೆಯುಂಟು ಮಾಡುತ್ತಿದೆ. ಕಾನೂನು ಅಂದ ಮೇಲೆ ಎಲ್ಲಾ ಧರ್ಮೀಯರಿಗೂ ಒಂದೇ ರೀತಿ ಅಲ್ವಾ? ಮುಸಲ್ಮಾನರ ಧಾರ್ಮಿಕ ಕಾರ್ಯಕ್ರಮಗಳು 10 ಗಂಟೆಯ ಒಳಗಾಗಿ ಮುಗಿಸುತ್ತಿದ್ದಾರೆ. ಆದರೆ ವಿಪರ್ಯಾಸ ಏನು ಗೊತ್ತಾ? ಅಂದು ಧ್ವನಿವರ್ಧಕ ನಿಷೇಧಕ್ಕೆ ಕಚ್ಚೆ ಕಟ್ಟಿ ನಿಂತ ಬಿಜೆಪಿ ಶಾಸಕರು ಇಂದು ಡಿಜೆಗೆ ಅನುಮತಿ ಕೊಡಬೇಕೆಂದು ಕಲಾಪದಲ್ಲಿ ವಾದ ಮಾಡುತ್ತಿದ್ದಾರೆ. ಮಾಡಲೇಬೇಕು ಅಲ್ವಾ? ಯಾಕೆಂದರೆ ಅವರ ರಾಜಕೀಯ ತೆವಲಿಗೆ ತಂದ ಕಾನೂನು ಇಂದು ಅವರದೇ ವೋಟ್ ಬ್ಯಾಂಕ್ ಮೇಲೆ ಪರಿಣಾಮವನ್ನು ಬೀರುತ್ತಿದೆ. ಗಣೇಶ ಉತ್ಸವಕ್ಕೆ ಡಿಜೆ ಬಳಸುವುದರಿಂದ ಯಾವ ಮುಸಲ್ಮಾನರಿಗೂ ತೊಂದರೆ ಇಲ್ಲ. ಅದೇ ರೀತಿ 5 ಹೊತ್ತು ಅಜಾನ್ ಕೂಗೋದರಿಂದ ಯಾವುದೇ ಹಿಂದೂಗಳಿಗೂ ತೊಂದರೆ ಇಲ್ಲ. ಇದು ಇಂದು ನೆನ್ನೆಯ ಭಾವೈಕ್ಯತೆ ಅಲ್ಲ. ಕೆಲವೊಬ್ಬರಿಗೆ ಬೆಳಗಿನ ಜಾವದ ಅಜಾನ್ ಮತ್ತು ಸುಪ್ರಭಾತ ಅಲಾರಾಂ ಆಗಿರುತ್ತದೆ. ಆದರೆ ಯಾವಾಗ ಜನರ ಧಾರ್ಮಿಕ ಭಾವನೆಗಳು ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಆಗುತ್ತದೆ ಎಂದು ರಾಜಕಾರಣಿಗಳಿಗೆ ತಿಳಿಯಿತೋ ಅವಾಗ ಇಂತಹ ವಿಚಾರಗಳು ಸಮಸ್ಯೆ ಆಗತೊಡಗಿತು. ವೀಕ್ಷಕರೇ, ಯಾವುದೇ ರಾಜಕೀಯ ಪಕ್ಷ ಇರಲಿ, ಯಾವುದೇ ರಾಜಕೀಯ ವ್ಯಕ್ತಿ ಇರಲಿ, ಧಾರ್ಮಿಕ ವಿಚಾರಗಳನ್ನು ಮಾತನಾಡಿ ವೋಟ್ ಕೇಳುತ್ತಾನೆಯೋ ಆತ ನಿಜವಾದ ಸಮಾಜ ದ್ರೋಹಿ ಎಂದು ಅರ್ಥ ಮಾಡಿಕೊಳ್ಳಬೇಕು. ಶಿವಾಜಿ ಸಂಭಾಜಿ ಆಡಳಿತ ಮಾಡುವಾಗ ಮುಸಲ್ಮಾನರು ಅಪಾಯದಲ್ಲಿ ಇರಲಿಲ್ಲ. 100 ವರ್ಷಗಳು ಮೊಘಲರು ಆಡಳಿತ ಮಾಡಿದಾಗ ಹಿಂದೂಗಳು ಅಪಾಯದಲ್ಲಿ ಇರಲಿಲ್ಲ. ಮತ್ತೆ ಹೇಗೆ ಪ್ರಜಾಪ್ರಭುತ್ವದಲ್ಲಿ ಹಿಂದೂ ಮುಸ್ಲಿಂ ಅಪಾಯ ಉಂಟಾಗುವುದು? ಇಷ್ಟು ಆಲೋಚನೆ ಮಾಡಿದರೆ ಸಾಕು, ಖಂಡಿತ ಭಾರತದ ಭವಿಷ್ಯ ಅಭಿವೃದ್ಧಿಯತ್ತ ಸಾಗುತ್ತದೆ. ಇಲ್ಲದಿದ್ದರೆ ಗೊತ್ತಲ್ವಾ, ಧರ್ಮ ಧರ್ಮ ಎಂದು ಕಿತ್ತಾಡುತ್ತಿರುವ ಪಾಕಿಸ್ತಾನ, ಬಾಂಗ್ಲಾ, ಶ್ರೀಲಂಕಾ ಯಾವ ರೀತಿಯಲ್ಲಿದೆ ಎಂದು.
ವೀಕ್ಷಕರೇ, ಇದು ಅಸಪಾ ಟೈಮ್ಸ್ ವಿಶೇಷ ಸುದ್ದಿ. ಇನ್ನಷ್ಟು ಮಾಹಿತಿಗಳಿಗಾಗಿ ಅಸಪಾ ಟೈಮ್ಸ್ ಅನ್ನು ನೋಡುತ್ತೀರಿ. ಈ ಮಾಹಿತಿ ನಿಮಗೆ ಹೇಗೆ ಅನಿಸಿತು ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಶೇರ್ ಮಾಡುವ ಮೂಲಕ ನಿಮ್ಮವರಿಗೂ ಮಾಹಿತಿಯನ್ನು ತಲುಪಿಸಿ. ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.